ಇದು ಐಮ್ ಆ್ಯಕ್ಚುಲಿ ಸರ್ಪ್ರೈಸ್ಡ್. ಯಾಕಂದರೆ ಶುಡ್ ಹ್ಯಾವ್ ಬೀನ್, ಕುಡ್ ಹ್ಯಾವ್ ಬೀನ್, ಭಾಳ ಸರಳವಾಗಿ ಅಲ್ಲೇ ಪರಿಹಾರ ಆಗಬೇಕಿತ್ತೇನೋ, ಇಲ್ಲಿವರೆಗೂ ಇದು ಬರಬೇಕಾಗಿರಲಿಲ್ಲ. ಇಟ್ಸ್ ಆಲ್ ರೈಟ್, ಬಂದು ಆಗೋಗಿದೆ, ಇನ್ನೇನು ಮಾಡೋಕ್ಕಾಗಲ್ಲ. ಗದಗದಿಂದ ಗದಗದ ವೀರನಾರಾಯಣ ಅಗ್ರಹಾರದ ಖಾನಾತೋಟದ ರೇಖಾ ಹಾಗೂ 16 ವರ್ಷದ ಮಗಳು ಸೃಷ್ಟಿ ಇಬ್ಬರೇ ಮನೆಯಲ್ಲಿ ವಾಸವಿರ್ತಾರೆ. ತುಂಬಾ ಬಡತನದ ಕುಟುಂಬ, ಸ್ವಂತ ಜಮೀನೂ ಇಲ್ಲ, ಸೋರುತ್ತಿರುವ ಚಿಕ್ಕ ಮನೆ ಇದೆ. ಆದರೆ ಮನೆಯ ಯಜಮಾನ ಭೂಷಣ್ ಮೃತಪಟ್ಟು 3 ತಿಂಗಳಾಯಿತು. ಇದು ಕುಟುಂಬಕ್ಕೆ ಬರಸಿಡಿಲು ಬಡಿದಂತಾಗಿದೆ. ಅಂತ್ಯಕ್ರಿಯೆ ಹಾಗೂ ತಿಥಿ ಕಾರ್ಯ ಮಾಡಲೂ ಸಹ 10 ರೂಪಾಯಿ ಹಣ ಇವರ ಬಳಿ ಇರಲಿಲ್ಲ. ಸ್ಥಳೀಯರು ಒಟ್ಟಾಗಿ ಸೇರಿ ಅಂತ್ಯಕ್ರಿಯೆ ಹಾಗೂ ತಿಥಿ ಕಾರ್ಯಗಳನ್ನು ಮಾಡಿದ್ದಾರೆ. ಹೊತ್ತಿನ ಊಟಕ್ಕೂ ಪರದಾಡುವಂತಾಗಿದೆ. ಸದ್ಯಕ್ಕೆ ಈ ಮಹಿಳೆ ರೇಖಾ ಬೇರೆಯವರ ಮನೆಯ ಕೆಲಸ ಮಾಡಿ ಕುಟುಂಬ ನಿಭಾಯಿಸುತ್ತಿದ್ದಾಳೆ. 8 ಅಡಿ ಅಗಲ, 30 ಅಡಿ ಉದ್ದ ಇರುವ ಚಿಕ್ಕ ಮನೆ ಇದೆ. ಆದರೆ ಮನೆಯ ಮೇಲ್ಚಾವಣಿ ಸಂಪೂರ್ಣ ಹಾಳಾಗಿದೆ. ಮಳೆ ಬಂದ್ರೆ ಸಾಕು ಮನೆಯ ಮೇಲ್ಚಾವಣಿಯ ತಗಡುಗಳು ಸೋರುತ್ತಿವೆ. ನಿಲ್ಲಲು ಜಾಗ ಇರದಷ್ಟು ಸೋರುತ್ತಿವೆ. ಇದರಿಂದ ಮಗಳನ್ನ ಕಟ್ಟಿಕೊಂಡು ತಾಯಿ ಸಾಕಷ್ಟು ಪರಿತಪಿಸುತ್ತಿದ್ದಾರೆ. ಮಗಳು ಸೃಷ್ಟಿ 10ನೇ ತರಗತಿ ಓದುತ್ತಿದ್ದು ಪಠ್ಯಪುಸ್ತಕಗಳಿಗೂ ತೊಂದರೆಯಾಗಿದೆ. ಇಷ್ಟೆಲ್ಲ ಸಂಕಷ್ಟದ ನಡುವೆ ದುಡಿದು ಮಗಳನ್ನ ಓದಿಸುತ್ತೇನೆ ಎಂಬ ಛಲ ರೇಖಾ ಅವರದ್ದು. ಗದಗನ ರೇಖಾ ಕುಟುಂಬ ನಿತ್ಯ ಕಣ್ಣೀರಿನಲ್ಲಿ ಕೈತೊಳೆಯುವಂತಾಗಿದೆ. ಒಂದು ಕಡೆ ಮನೆಯ ಯಜಮಾನ ಇಲ್ಲ, ಇನ್ನೊಂದು ಕಡೆ ಮನೆ ನಿಭಾಯಿಸುವುದರ ಜೊತೆಗೆ ಮಗಳಿಗೆ ಶಿಕ್ಷಣ ಕೊಡಿಸುವ ಹೊಣೆ. ಇದನ್ನೆಲ್ಲ ಹೇಗೋ ನಿಭಾಯಿಸ್ತೇನೆ, ದಯಮಾಡಿ ಸಂಪೂರ್ಣ ಹಾಳಾಗಿರುವ ಮನೆಯ ಮೇಲ್ಚಾವಣಿ ಸರಿ ಮಾಡಿಸಿಕೊಡಿ ಎಂದು ಮನವಿ ಮಾಡಿದ್ದಾರೆ. ರೇಖಾ ನೀವಾ? ಅವಳು ಮಗಳು ಸೃಷ್ಟಿ. ನೀನು ಎಷ್ಟನೇ ಕ್ಲಾಸು? 10th. ಒಬ್ಬಳೇ ಮಗಳ? ಹೌದು. ಓಕೆ. ಆ ಜಾಗ ಯಾರದ್ದು? ಮನೆ ಇರೋ ಜಾಗ? ಮನೆ ಇರೋ ಜಾಗ ರೀ ಅಜ್ಜ ಅಮ್ಮಂದ್ರಿ, ಗಂಡಮ್ಮಂದು. ಯಾರಿಗೆ ಬರತ್ತೀಗ ಅದು? ಈಗ ಅದು ನಮ್ಮ ಅಪ್ಪರಿಗೆ ಬಂದಿತ್ರಿ, ನಮ್ಮ ಅಪ್ಪ ನನಗೆ ಕೊಟ್ಟು ತೀರ್ಕೊಂಡಿರ್ತಾರೆ. ನಿಮಗೆ ಕೊಟ್ಟಿದ್ದಾರಾ? ಹೌದ್ರಿ. ದಾಖಲೆ ನಿಮ್ಮ ಹತ್ರ ಇದೆಯಾ? ಪತ್ರ ನಿಮ್ಮ ಹೆಸರಲ್ಲಿ ಇದೆಯಾ? ಪತ್ರ ಇನ್ನೂ ಅದು ಡಿವೈಡ್ ಆಗಿಲ್ಲ ರೀ, ಅದಕ್ಕೆ ಅದು ಇನ್ನೂ ಪತ್ರ ಆಗಿಲ್ಲ. ಅದರ ಕಾಗದ ಪತ್ರ ಎಲ್ಲ ನಮ್ಮ ಬಾಜು ನಮ್ಮ ದೊಡ್ಡಮ್ಮರದ್ದಾರ್ರಿ, ಅವ್ರ ಕಡೆ ಎಲ್ಲ ಅದಾವ್ರಿ. ನಿಮ್ಮ ಕಡೆಗೆ ಆಗತ್ತಾ ಅದು? ಆಗತ್ರಿ ಸರ್. ಮೋಸ ಏನಾಗಲ್ಲ? ಇಲ್ಲ ರೀ. ಓಕೆ. ನೀನು 10th ಸ್ಟ್ಯಾಂಡರ್ಡಲ್ಲಿ ಇದೆಯಾ? ಆಲ್ ರೈಟ್. ಈ ಪ್ರಕರಣವನ್ನು ಗಮನಿಸಿ ಅಥವಾ ಅವರ ಗಮನಕ್ಕೆ ನಮ್ಮವರು ತಂದ ಮೇಲೆ ನಾವು ಲೆಟ್ಸ್ ಡೂ ನಮ್ಮ ಬೆಸ್ಟ್ ಆಫ್ ಸರ್ವೀಸ್, ನಾವೇನು ಮಾಡ್ಬೋದು ಅನ್ನೋ ಆಸಕ್ತಿಯಲ್ಲಿ ಆಗಮಿಸಿರೋ ಶ್ರೀ ಶರಣುಪಾಲ್ ತಾವು, ಮತ್ತು ತಾವು ಪ್ರವೀಣ್ ಹಬೀಬ್. ಹ್ಞೂ ಸರ್. ನೀವೇನು ಮಾಡೋದು? ನಾವು ಗೋಲ್ಡ್ ಶಾಪ್ ಒಳಗೆ ವರ್ಕ್ ಮಾಡ್ತೀವಿ ಸರ್. ನಿಮ್ಮ ಹೆಸರು ಪ್ರವೀಣ್ ಹಬೀಬಾ? ಪ್ರವೀಣ್ ಹಬೀಬ್ ರೀ. ಹಬೀಬಿ? ಹಬೀಬಾ? ನನಗೆ ಏನಿದು ಕನ್ಫ್ಯೂಸ್ ಆಗ್ತಿದೆಯಲ್ಲ ನನಗೆ ಅಂದ್ಕೊಂಡೆ. ನೀವು ಗೋಲ್ಡ್ ಶಾಪ್ನಾಗ ಮಾಡ್ತೀರಿ? ಹ್ಞೂ ರೀ ಸರ್. ನಿಮ್ಗೇನು ಸಂಬಂಧ? ನಮ್ಮ ಓಣಿಯವರು ಸರ್, ಒಂದೇ ಏರಿಯಾದೊಳಗೆ ಇರ್ತೀವಿ ಸರ್ ನಾವು. ಹೌದಾ? ಹಾಂ ಸರ್, ಅದೇ ಏರಿಯಾದೊಳಗೆ ಇರೋದು ಸರ್. ನೀವು ಕರ್ಕೊಂಬಂದ್ರಾ? ಹ್ಞೂ ರೀ ಸರ್. ವೆರಿ ಗುಡ್. ನೀವು ಮದುವೆ ಆಗಿದೆಯಾ? ಇಲ್ಲ ರೀ ಸರ್, ಏನು ಆಗಿಲ್ವಾ? ವೆರಿ ಬ್ಯಾಡ್. ಓಕೆ. ನೀವು ಎಲ್ಲಿರೋದು ಸರ್? ನಂದು ಫೌಂಡೇಶನ್ ಎಲ್ಲಿರೋದು ಅದು? ಸರ್ ಅಲ್ಲಿ ಗದಗಲ್ಲಿದೆ ಸರ್. ಏನು ಮಾಡ್ತೀರಿ ಅದರಲ್ಲಿ? ಸರ್ ಉಸಿರು ಫೌಂಡೇಶನಿಂದ ನಾನೊಂದು 9ನೇ ವರ್ಷದ್ದು ವಾರ್ಷಿಕೋತ್ಸವ ನಮ್ಮದು. ಗದಗಲ್ಲಿ ಸಿಕ್ಕಾಪಟ್ಟೆ ಹಿಂದುಳಿದ ಏರಿಯಾಗಳನ್ನೆಲ್ಲ ಹುಡುಕಿ ನಮ್ಮ ಸದಸ್ಯರು ಈ ಥರ ಏನೋ ಸಮಸ್ಯೆ ಕಣ್ಣಿಗೆ ಬಂದರೆ, ಇದು ಪಬ್ಲಿಕ್ ಟಿವಿ ಬಂದಿದ್ದಕ್ಕಿಂತ ಮುಂಚೆ ಬೇಕಾದಷ್ಟು ಕಾರ್ಯಕ್ರಮ ಇಂಥ ಮಾಡಿದ್ವಿ. ತುಂಬ ಹೋಸತಿ ಮಳೆ ಎಲ್ಲ ಬಂದಾಗ ಹಳ್ಳಿಗೂ ಕೂಡ ತಾಡ್ಬಲ್ ಕೊಟ್ಟು ಆ ಮಳೆ ಸೋರೋದನ್ನು ನಿಲ್ಲಿಸಿದ್ವಿ. ಮನೆಯೆಲ್ಲ ಸೋರ್ತಾ ಇತ್ತು. ಆಮೇಲೆ ತುಂಬ ಈ ಥರ ಸೀಟ್ ಕೊಡೋದು, ಮನೇನ ಬಂದೋಬಸ್ತ್ ಮಾಡಿಕೊಡುವಂಥದ್ದು, ಇಂಥ ಉದ್ಯೋಗ ಮೇಳ, ಇಂಥ ಬೇಕಾದಷ್ಟು ಕಾರ್ಯಕ್ರಮ ಮಾಡಿ. ಏನಕ್ಕೆ ಅದೆಲ್ಲ ಮಾಡೋದು ನೀವು? ಸರ್ ಉಸಿರು ಫೌಂಡೇಶನ್ ನನ್ನೊಂದು ರಾಜಕಾರಣಿನಾ? ಇಲ್ಲ ಸರ್, ಆ್ಯಕ್ಚುಲಿ ನನ್ನ ಪೊಲಿಟಿಷಿಯನ್. ಬಟ್ ಆ ಪೊಲಿಟಿಷನ್ಗೆ ಏನು ರಿಲೇಟೆಡ್ ನಿಂತಿಲ್ವಾ? ಸೋಲ್ಸ್ಬಿಟ್ರ ಜನ ನಿಮ್ಮನ್ನು? ಇಲ್ಲ ಸರ್, ಹಾಗೇನಿಲ್ಲ ಸರ್. ಮತ್ತೆ ನಾನೇನು ಇಲೆಕ್ಷನ್ಗೆ ನಿಂತ್ಕೊಂಡಿಲ್ಲ ಸರ್. ಒಳ್ಳೇದು. ನಿಂತ್ಕೊಂಡ್ರೆ ಹಾಳಾಗೋಗ್ತೀರಿ, ಹೇಳಿದ್ದೀನಿ ಗ್ಯಾರಂಟಿ. ಸರ್ ನಾನು 9 ವರ್ಷದ ಮುಂಚೆ ನಾನು ಆಯಿತು, ನಿಮ್ಗೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ, ನಾನು ಯಾರು ಹೇಳಕ್ಕದನ್ನು. ಬಟ್ ಇದು ಯಾಕೆ ಸ್ಟಾರ್ಟ್ ಆಯಿತು ಸರ್? ಅದು ಬೆಂಗಳೂರಲ್ಲಿದ್ದಾಗ ನಾನು ಏನು ಉತ್ತರ ಕರ್ನಾಟಕ ಭಾಗದಲ್ಲಿ ನಾನು ಬೆಂಗಳೂರಲ್ಲಿದ್ರಿ ಸರ್. ನಾನು ಇಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೆ ಬೆಂಗಳೂರಲ್ಲಿ. ಬಿಸ್ನೆಸ್ ಮಾಡಬೇಕಾದ್ರೆ ನನಗೆ ಉಸಿರು ಫೌಂಡೇಶನ್ ಇಲ್ಲೇ ಹುಟ್ಟಾಕಿದ್ದು.
ಇದನ್ನ ಯಾಕೆ ಗದಗಲ್ಲಿ ತೆಗೆದುಕೊಂಡು ಹೋಗಿ ಅಲ್ಲಿ ಹಿಂದುಳಿದ ಜನಕ್ಕೆ ಹೆಲ್ಪ್ ಮಾಡ್ಬೋದು, ಸಮಾಜಕ್ಕಿಂತ ಏನು ವರ್ಕ್ ಏನು ಮಾಡೋದು? ಸರ್ ನಂದು ಬಿಸ್ನೆಸ್ ಇದೆ ಸರ್, ನಂದು ಪೂರ ಬಿಸ್ನೆಸ್. ಹಾಂ ಸರ್. ಅದ್ರ ದುಡ್ಡೇ ತೆಗ್ದಿಲ್ಲ ಆಗ್ತೀರಾ? ಹಾಂ ಸರ್, ಓನ್ ಮನಿನೇ ಸರ್. ಹೌದಾ? ಹೌದೌದು ಸರ್, ಹೌದು. ನಿಮ್ಮ ಫ್ಯಾಮಿಲಿ ಫ್ಯಾಮಿಲಿ ಎಲ್ಲ ನಮ್ಮದು ಎಲ್ಲ ರೈತರು ಸರ್, ರೈತರ ಫ್ಯಾಮಿಲಿ. ಮಕ್ಕಳ 2 ಮಕ್ಕಳಿದ್ದಾರೆ. ಅವೆಲ್ಲಿವೆ? ಅವ್ರು ಇಲ್ಲಿ ಬೆಂಗಳೂರಲ್ಲಿ ಇದ್ದಾರೆ ಸರ್. ಅಲ್ಲಿನೂ ಇದೆ, ಅಲ್ಲಿ ಇರ್ತಾರೆ, ಇಲ್ಲಿ ಇರ್ತಾರೆ. ಅವರಿಬ್ರು ಬೈಯಲ್ವಾ ನೀನು ಯೂಸ್ಲೆಸ್ ಪ್ಲಸ್ ಎಲ್ಲ ದುಡ್ಡು ಖರ್ಚು ಮಾಡ್ಬಿಡ್ತೀಯ? ಏನಿಲ್ಲ ಸರ್, ಹಾಗೇನಿಲ್ಲ. ಅವರೆಲ್ಲ ಸಪೋರ್ಟ್ ಮಾಡ್ತಾರೆ. ಮನೆಯವರು ಕೂಡ ಇದಕ್ಕೆ, ಅವರು ಕೂಡ ಸದಸ್ಯರು ಇರೋದ್ರಿಂದ. ಮೂಲ ಊರು ಗದಗ? ಹಾಂ ಸರ್, ಹಾಂ ಸರ್, ಗದಗ. ಎಲ್ಲಿ ಗದಗದಲ್ಲಿ ನೀವು? ಗದಗಲ್ಲಿ ನನ್ನ ಮನೆ ಅಂಬೇಡ್ಕರ್ ಭವನ ಹತ್ರ ನಮ್ಮ. ಓ, ಇದು ಟೌನಾ ನೀವು? ಹೌದು ಸರ್, ಟೌನಲ್ಲಿದೆ ಸರ್. ಹಾಂ ಹಾಂ ಹಾಂ. ನಾನು ಐ ಆಮ್ ವೆರಿ ಹ್ಯಾಪಿ ತಾವು ಲೀಡರ್ಶಿಪ್ ತೊಗೊಂಡಿದ್ದೀರಿ. ಈಗ ಅಲ್ಲಿ ಏನಾಗಬೇಕು ತಾಯಿ? ಮನೆ ಬಹಳ ಒಟ್ಟ ಅದೇ, ಈಗ ಅದಕ್ಕೆ ರಿಪೇರಿ ಆಗ್ಬೇಕು. ಅದು ರಿಪೇರಿ ಆಗ್ಬೇಕ್ರಿ. Okay. ಮತ್ತು ನನ್ನ ಮಗಳದ್ದು ಎಜುಕೇಶನ್, ನಿನ್ನ ಮಗಳದ್ದು ಎಜುಕೇಷನ್ನು ನೋಡೋಣ, ಫಸ್ಟ್ ಅದು ರಿಪೇರಿ ಮಾಡಿಸೋಣ, ಆಯ್ತಾ? ಒಟ್ಟು ಮಳೆ ಬಂದ್ರೆ ಸರ್ ನಮಗೆಲ್ಲೂ ಕುಂದ್ರಾಗ ಜಾಗ ಈಗ ಇರಂಗಿಲ್ಲ. ಅದೇ ಅದು ರಿಪೇರಿ ಮಾಡೋಣ, ಅದು ಏನಾಗತ್ತೆ ನೋಡೋಣ. ಅವ್ರ ಜೊತೆ ಮಾತಾಡಿ, ಅವ್ರಿಗಿಂತವು 100 ಕೇಸ್ ಮಾಡಿರೋದ್ರಿಂದ ಅವ್ರಿಗೆ ಅನುಭವ ಇದೆ. ಏನು ಮಾಡಿದ್ರೆ ಈ ಮನೆ ಸೋರೋದು ನಿಲ್ಲು. ನಾವು ಅರಮನೆ ಕಟ್ಕೊಡ್ತೀವಿ ಅಂತ ಹೇಳೋಕ್ಕೂ ಆಗಲ್ಲ, ನಮ್ಮ ಕೈಲಿ ನಮ್ಗೆ ಅದಲ್ಲ ಕೆಲಸ. ಆದರೆ ನೀವು ಗೌರವದಿಂದ ಇರಬೇಕಾದ ರೀತಿಯಲ್ಲಿ ಏನು ಮಾಡ್ಬೋದೋ ಅದನ್ನು ಅವ್ರು ಈ ಥರದ್ದು 100 ಮಾಡಿರೋದ್ರಿಂದ ಅವ್ರಿಗೆ ಗೊತ್ತಿದೆ, ಅವ್ರು ಮಾಡಲಿ ಅದನ್ನು. ಎಜುಕೇಷನ್ದು ನೀನು ಮಾರ್ಕ್ಸು 10th ಎಷ್ಟು ತಗೋತೀಯ ಅನ್ನೋದನ್ನು ನನಗೆ ಹೇಳು. ನೀನು ಒಳ್ಳೆ ಮಾರ್ಕ್ಸ್ ತೊಗೊಂಡ್ರೆ ನೀನು ಎಜುಕೇಷನ್ಗೆ ಸಪೋರ್ಟ್ ಮಾಡೋಕ್ಕೆ ನಾನು ಹೇಳ್ತೀನಿ. ಅರ್ಥ ಆಯ್ತಾ? ಯಾಕೆ ಇದನ್ನು ನಿಂಗೆ ಹೇಳ್ತಾ ಇದ್ದೀನಿ ಗೊತ್ತಾಯ್ತಾ ನಿನಗೆ? ಈಗ ನಿಮ್ಮ ಅಮ್ಮಂಗೆ ಇರೋರು ಇನ್ನು ಯಾರು ಬಾಕಿ? ನೀನೊಬ್ಬ. ಸೊ ನೀನು ಏನು ಮಾಡಿದ್ರೆ ನಿಮ್ಮಮ್ಮ ಚೆನ್ನಾಗಿರ್ಬೋದು? ಏನು ಮಾಡಿದ್ರೆ? ಹಾಂ, ನೌಕರಿ ತೊಗೊಳಕ್ಕೆ ಏನು ಮಾಡಬೇಕು? ಅಷ್ಟು ಮಾಡು ನೀನು. ಗೊತ್ತಾಯ್ತಾ ಈಗ ನಿನಗೆ? ನೀನು ಅದನ್ನು ಹಠ ಹಿಡಿದು ಮಾಡಿದ್ರೆ ನಿನ್ಗೆ ಓದೋಕ್ಕೆ ಹೆಲ್ಪ್ ಮಾಡಿ ನಾವು ಮಾಡಿಸ್ಬೋದು. ಅವಾಗ ಕಷ್ಟ ಅಲ್ಲ, ಅರ್ಥ ಆಯ್ತಾ? ಅದು ಅವಳ ಮೇಲೆ ಡಿಪೆಂಡ್ ಆಗುತ್ತೆ. ಸುಮ್ಮನೆ ಮಾಡಲ್ಲ. ಅವಳ SLC ಚೆನ್ನಾಗಿ ನೀನು ಓದ್ಬಿಟ್ಟು ಮಾರ್ಕ್ಸ್ ತಗೋ, ಹೇಳು, ಓದ್ಸೋಕ್ಕೆ ಹೇಳ್ತೀನಿ ಅವಾಗ ಯಾರಿಗಾರು. ನೀನು ಚೆನ್ನಾಗೇ ಓದ್ಬೋದು, ಏನು ಬೇಕಾದ್ರೂ ಓದ್ಬೋದು. ನೀನು ಎಷ್ಟು ಓದಿದ್ರೆ ಅಷ್ಟು ಹೆಲ್ಪ್ ಆಗುತ್ತೆ ನೋಡಲಿ. ಬಟ್ ಈಗ ಸದ್ಯಕ್ಕೆ ಮನೆದು ರಿಪೇರಿ ಕೆಲಸ ಅವ್ರಿಗೆ ಮಾಡಿಸೋಣ. ಅರ್ಥ ಆಯ್ತಾ? ನಿಮ್ಗೆ ಅರ್ಥ ಆಗ್ತಿದೆಯಾ? ಗುಡ್. ನೀವು ಇನ್ನೇನು ಹೇಳಬೇಕು ಅಂತಿದ್ದೀರಿ ಹೇಳಿ. ಸರ್ ಏನಿಲ್ಲ, ಈ ಥರ ತುಂಬ ಎಲೆಮರಿಕತ್ತ ತುಂಬ ಜನ ಬಡವರು ಸ್ವಾಭಿಮಾನದಿಂದ ಬದುಕ್ತಾ ಇದ್ದಾರೆ ಗದಗಲ್ಲಿ. ಬಟ್ ಗದಗ ಅಲ್ಲ, ಎಲ್ಲ ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬ ಜನ ಹಾಗೆ. ಕರ್ನಾಟಕ ಉತ್ತರ ಕರ್ನಾಟಕ. ಹಾಂ ಸರ್, ಕರ್ನಾಟಕದಲ್ಲಿ ಈ ಥರ ಭಾಳ ಜನ ಈ ಥರ ಉತ್ತರ ಕರ್ನಾಟಕ ನಾನು ಹೇಳ್ತೀನಿ, ಹೊಡ್ಕೊಂಡು ಹೋಗ್ಬಿಡ್ರಪ್ಪ ಅಂತೀನಿ. ಹೊಡ್ಕೊಂಡು ಹೋಗ್ಬಿಡ್ರಿ ಎಲ್ಲ ಕಡೆಗೆ, 2 ರಾಜ್ಯ ಹಾಗೆ ಹೋಗ್ಬಿಡ್ಲಿ ಇದು ಅಂತೀನಿ. ಹೌದು ಸರ್, ಉತ್ತರ ಕೋಪ ಕರ್ನಾಟಕ ಬಂದಾಗ ನನಗೆ ಭಾಳ ಸರಿ ಹೇಳ್ಬಿಟ್ಟಿದ್ದೀನಿ ಇದನ್ನು. ಕೋಪ ಬಂದಾಗ ಹೆಚ್ಚಿಗೆ ಮಾತಾಡಿ ಅಷ್ಟೆಲ್ಲ ಬುರುಡ ಬಿಟ್ಟರೆ ಹೊಡ್ಕೊಂಡು ಹೋಗಿ ಅಂತೀನಿ. ಹೊಡ್ಕೊಂಡು ಹೋದ್ಮೇಲೆ ಅರಿವಾಗತ್ತೆ ಅದರ ಕಷ್ಟ ಏನು ಅನ್ನೋದು. ಇಲ್ಲ ಸರ್, ನಮಗೇನು ಆ ಥರ ಅಲ್ಲಲ್ಲ, ನಿಮ್ದಲ್ರಿ, ಜನರಲಿ ಹೇಳೋದು. ಭಾಳ ಜನಕ್ಕೆ ಇದೊಂದು ಭ್ರಮೆ ಇದೆ, ಈ ಹಳೆ ಮೈಸೂರು ಕಡೆಯವರೆಲ್ಲ ತಗೊಂಡ್ಬಿಟ್ಟಿದ್ದಾರೆ ಅಂತ. ಹಂಗಲ್ಲ, ಅದು ಹಂಗಲ್ಲ. ಹಳೆ ಮೈಸೂರು ಪ್ರಾಂತ್ಯಗಳಿಗೆ ನಿಮ್ಮ ಪ್ರಶ್ನೆ ಎತ್ತಿದ್ದಕ್ಕಿದೆ ಹೇಳ್ತಾ ಇದ್ದೀನಿ. ಮೊದಲಿಂದಾನು ರೂಲರ್ಗಳಾಗಿ ಅಂದರೆ ರಾಜರುಗಳಾಗಿ ಬಂದವರೆಲ್ಲರೂ ಅಭಿವೃದ್ಧಿ ಕಡೆಗಿದ್ದಂತಹ ಕಿಂಗ್ಡಮ್ಗಳು. ಹೌದು, ಅಂದರೆ ಮೈಸೂರು ಅರಸರಿರ್ಬೋದು, ಯಾರೇ ಇರ್ಬೋದು, ಎಲ್ಲ ಅಭಿವೃದ್ಧಿ ಪರ ಇದ್ದವರು ಅವರುಗಳು. ಅಂದರೆ ಅವರು ಮಹಾರಾಜರ ಥರ ವರ್ತನೆಗಿಂತ ಕೆಲಸಗಳನ್ನು ಮಾಡ್ತಾ ಹೋದರು. ಎಜುಕೇಷನ್ನು, ರೋಡು, ಹಾಸ್ಪಿಟ್ಲು, ಮರ ನೆಡೋದು, ಕೆರೆ ಕಟ್ಟೋದು, ಕಾಲುವೆ ಕಟ್ಟೋದು, ಡ್ಯಾಮ್ ಕಟ್ಟೋದು, ಇದನ್ನೇ ಮಾಡ್ತಾ ಹೋದರು ಅವರು. ಹಾಗಾಗಿ ಕ್ವಿಕ್ಕಾಗಿ ಡೆವಲಪ್ ಆಗಿಬಿಡ್ತು ಈ ಭಾಗ. ಒಂದು, ಈ ಭಾಗದ ನೀರಾವರಿ ಯೋಜನೆಗಳಿಗೆ ಸಹಾಯ ಆಗೋಯ್ತು ಅದು. ಉತ್ತರ ಕರ್ನಾಟಕದಲ್ಲಿ ಏನಾಯಿತು ಅಂದರೆ 2 ಆಯಿತು. ಆರಂಭದ ದಿನಗಳಲ್ಲಿ ಅಲ್ಲಿ ಆಳದಂತಹ ಜನಕ್ಕೆ ಯಾರಿಗೂ ಆ ಭಾಗದಲ್ಲಿ ಆಸಕ್ತಿ ಇರಲಿಲ್ಲ, ಬರೀ ಆಕ್ಯುಪೈ ಮಾಡ್ಕೊಳ್ಳೋದ್ರಲ್ಲಿತ್ತು. ಅದು ಹೈದರಾಬಾದ್ ಕರ್ನಾಟಕ ಆದರೂ ಅಷ್ಟೇ, ಮುಂಬೈ ಕರ್ನಾಟಕ ಆದರೂ ಅಷ್ಟೇ. 2ನೇದು, ಸ್ವಾತಂತ್ರ್ಯದ ನಂತರ ಅಲ್ಲಿ ಬಂದ ರಾಜಕಾರಣಿಗಳೇನು ಮಾಡಿಬಿಟ್ರು, ತಾವು ಉದ್ಧಾರ ಆಗ್ತಾ ಹೋದರು. ನಾನು ಇದನ್ನು ಯಾರನ್ನಾರು ಕರ್ಕೊಂಬನ್ನಿ ಅವ್ರ ಮುಂದೆ ಹೇಳ್ತೀನಿ ಇದನ್ನು. ಅವರು ಉದ್ಧಾರ ಆಗ್ತಾ ಹೋದರು. ಅವರೆಲ್ಲ ಬೆಂಗಳೂರಲ್ಲಿ ಚೆನ್ನಾಗಿ ಸೆಟ್ಲ್ ಆದರು. ಸತ್ಯ ಸರ್, ಪಕ್ಕ ಸೆಟ್ಲ್ ಆದರು ಇಲ್ಲಿ ಬಂದು ಬೆಂಗಳೂರಲ್ಲಿ. ಸತ್ಯ ಸರ್. ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು ಅವ್ರದ್ದು ಊರು ನೋಡಿಲ್ಲ ಅವರು. ಹೌದು ಸರ್. ಬುರ್ರ ಬಿಡ್ತಾರೆ ಸುಮ್ಮನೆ. ನಾವು ಅಲ್ಲೇ ಅವರು ನಮ್ಗೆ ಸಮಸ್ಯೆ ಅಂತಾರೆ, ಬರೀ ಸುಳ್ಳು. ಎಲ್ಲ ಕ್ಲೀನಾಗಿ ಸೆಟ್ಲ್ ಆಗ್ಬಿಟ್ರು, ಜನ ಹಂಗೆ ಉಳ್ಕೊಂಬಿಟ್ರು. ಹಾಗಾಗಿ ಕಷ್ಟದಲ್ಲಿರಬೇಕಾದ ಜನ ಎಲ್ಲ ಕಡೆಯಲ್ಲೂ ಇರ್ತಾರೆ. ನಾವು ಈ ಭಾಗ ಆ ಭಾಗ ಅಂತಿರಲ್ಲ. ಬಡತನಕ್ಕೆ ಊರು, ದೇಶ, ಕೇರಿ
ಇವೆಲ್ಲ ಇಲ್ಲ ಬಡತನಕ್ಕೆ. ಎಲ್ಲ ಜಾತಿಯಲ್ಲೂ ಬಡವರಿದ್ದಾರೆ, ಎಲ್ಲದರಲ್ಲೂ ಕಷ್ಟಪಡೋರು ಇರ್ತಾರೆ. ಹಾಗಾಗಿ ನಮ್ಮ ಕೈಲಾಗಿದ್ದನ್ನು ನಾವು ಅದನ್ನೆಲ್ಲ ಮೀರಿ ಮಾಡೋಣ. ಮಾಡಿಸ್ಕೊಂಡವ್ರು ಜ್ಞಾಪಿಸ್ಕೊಂಡ್ರೆ ಸಂತೋಷ, ಜ್ಞಾಪಿಸ್ಕೊಳ್ಳೋದೇ ಇದ್ದರೆ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಏನಾದ್ರು ಮಾಡ್ಕೊಳ್ಳಿ, ಆಯ್ತಲ್ಲ. ಅದು ನಿಮಗೆ ಬಿಟ್ಟಿತ್ತು, ನಾವು ಹೇಳೋದೇ ಇಲ್ಲ. ನಾನು ಒಂದು 1000 ಜನಕ್ಕೆ ಸಹಾಯ ಆಗಿರ್ಬೋದು, ನಾವು ಮಾಡಿರ್ಬೋದು, ನನ್ನ ತಲೆನೇ ಕೆಡ್ಸ್ಕೊಳ್ಳೋದು. ನನಗೆ ಇಂಟ್ರೆಸ್ಟೇ ಇಲ್ಲ. ಅವ್ರು ಬಂದು ತಾವು ಮಾಡಿದ್ರು, ಹೌದಾ ವೆರಿ ಗುಡ್ ಅಪ್ಪ ಥ್ಯಾಂಕ್ ಯು ಅಂದ್ಬಿಡ್ತೀನಿ, ಅಷ್ಟೇ, ಮುಗೀತು. ಯಾಕಂದರೆ ನಾವು ಆ ನಿರೀಕ್ಷೆ ಇಟ್ಕೊಂಡ್ರೆ ತಾನೇ ನಿಮ್ಮಿಂದ ನಾವು ಬೇಜಾರಾಗೋದು. ನಾನು ಬೇಜಾರಾಗಕ್ಕೆ ಜಾಗನೇ ಕೊಡಲ್ಲ, ಅರ್ಥ ಆಯ್ತಾ? ಆದರೆ ಅವಳ ಮೇಲೆ ಜವಾಬ್ದಾರಿ ಇದೆ, ಜ್ಞಾಪಕ ಇಟ್ಕೊ. ಏನು ಓದಬೇಕು ಅಷ್ಟು ಮಾಡು ನೀನು. ನಿನಗೆ ಓದ್ಸಕ್ಕೆ ನಾ ಹೆಲ್ಪ್ ಮಾಡ್ತೀನಿ ಬೇಕಾದ್ರೆ. ಹಾಂ ಹೇಳಿ, ತಾವೇನು ಹೇಳಿ. ಸರ್ ಏನಿಲ್ಲ, ಅವ್ರದ್ದು ಈಗ ಆಲ್ರೆಡಿ ನಮ್ಮ ಕಡೆಯಿಂದ ನಮಗೆ ಹೋಗಿ ಬಂದು ನೋಡ್ಕೊಂಡು ಬಂದಿದ್ದಾರೆ. ಅವ್ರ ಮನೆಯದೆಲ್ಲ ನೋಡ್ಕೊಂಡು ಬಂದಿದ್ದಾರೆ. ಮತ್ತು ಎಜುಕೇಷನ್ ಕೂಡ ನಾನು ನಿಮ್ಮ ಆಮೇಲೆ ಬರೋಣ. ಒಂದು ಚಾಲೆಂಜ್ ಕೊಡಿ. ಹಾಂ ಸರ್. ಯಾವುದು ಪುಕ್ಕಟೆ ಮಾಡಬೇಡಿ. ಹಾಂ ಸರ್. ಹಾಂ ಸರ್. ನಿಮ್ಗೊಂದು ಅಡ್ವೈಸ್ ಕೊಡ್ತೀನಿ, ಇನ್ನೊಂದು ಸೆಕೆಂಡ್ ಅಡ್ವೈಸ್ ಇದು. ಪುಕ್ಕಟೆ ಮಾಡಬೇಡಿ. ಅವ್ರಿಗೆ ಒಂದೊಂದು ಚಾಲೆಂಜನ್ನು ಸೆಟ್ ಮಾಡ್ತಾ ಬನ್ನಿ. ಆ ಫ್ಯಾಮಿಲಿಗಳಿಗೆ ಆ ಚಾಲೆಂಜನ್ನು ಅಚೀವ್ ಮಾಡಿ ನನ್ನ ಹತ್ರಕ್ಕೆ ಬನ್ನಿ. ಇನ್ನಿ ಈ ದೇಶದಲ್ಲಿ ಫ್ರೀ ಮಾಡಿ 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 ಮಾಡಿನೇ ಈ ಪರಿಸ್ಥಿತಿಗೆ ಬಂದಿರೋದು ನಾವು. ಸಣ್ಣ ಸಣ್ಣ ಚಾಲೆಂಜ್ ಕೊಡಿ ಅವಳಿಗೆ. ನೀನು 75% ತೊಗೊಂಡು ನನ್ನ ಹತ್ರಕ್ಕೆ ಪಾಸ್ ಹಾಕು ಅನ್ನಿ. 90 ಬೇಡ, 95 ಬೇಡ, ಅರ್ಥ ಆಯ್ತಾ? 75 ತೊಗೊಂಡು ಪಾಸ್ ಸಾಕು. 100ಕ್ಕೆ 75 ಮಾರ್ಕ್ಸ್ ತೊಗೊಂಡು ಬಾ ನಮ್ಮ ಹತ್ರಕ್ಕೆ, ಸಾಕು, ಅಷ್ಟೇ ಸಾಕು ನಮ್ಗೆ. ಸರ್ ನನ್ನ ಈ ಥರ ಒಂದು ಕೇಸ್ ಬಂದಿತ್ತು ನನ್ನ ಹತ್ರ. ಅವ್ರ ಹತ್ರ ಒಂದು ಲ್ಯಾಪ್ಟಾಪ್ ಅವಶ್ಯಕತೆ ಇತ್ತು. 90% ಮಾಡಿದ್ಲು ಹುಡುಗಿ ಅಲ್ಲಿ ನಮ್ಮಲ್ಲಿ. ಅವ್ರಿಗೆ ಒಂದು ಲ್ಯಾಪ್ಟಾಪ್ ಕೂಡ ನಾನು ಅವ್ರಿಗೆ ಪ್ರೊವೈಡ್ ಮಾಡಿದೆ. ನಮಗೆ ಸಂತೋಷ. ಅವ್ರಿಗೆ ಹೇಳಿದ್ದೀನಿ, ನೀವು ಓದಿದ ಮೇಲೆ ನಿನಗೆ ಪಾಸ್ ಆದಮೇಲೆ ನಾನು ಜವಾಬ್ದಾರಿ ತೊಗೊತೀನಿ ಅಂತ ಅವ್ಳಿಗೆ ಗ್ಯಾರಂಟಿ ಕೊಟ್ಟಿದ್ದೀನಿ. ಅವ್ಳಿಗೊಂದು ಲ್ಯಾಪ್ಟಾಪ್ ಕೂಡ ನಾನು ಮೊನ್ನೆ ಒಂದು ಸ್ಟೂಡೆಂಟಿಗೆ, ಇಂಜಿನಿಯರ್ ಸ್ಟೂಡೆಂಟ್, ಈ ಥರ ನಮ್ಮ ಉಸಿರು ಫೌಂಡೇಶನ್ ನಿರಂತರ ಕೆಲಸಗಳು ನಿಮ್ಮದು ಹೆಸರೇ ಹಾಗೆ ಇಟ್ಕೊಂಡಿರೋದ್ರಿಂದ ಅದಕ್ಕೆ ತಕ್ಕಂತೆ ಮಾಡಿಸಿ. ಈ ಪ್ರಕರಣನೂ ನಿಮ್ಮ ಕೈಗೆ ಕೊಡ್ತಾ ಇದ್ದೀನಿ ಸರ್, ಪ್ಲೀಸ್ ಸರ್. ದಯಮಾಡಿ ನಿಮ್ಮ ಕೈಲಾಗಿದ್ದನ್ನು ಅದಕ್ಕೆ ರಿಪೇರಿ ಮಾಡಿಸಿ ಕೊಟ್ಬಿಡಿ ಸರ್. ಅದಕ್ಕೆ ನಾನು ಅವ್ರಿಗೆ ಆಲ್ರೆಡಿ ಪ್ರಾಮಿಸ್ ಮಾಡಿದ್ದೀನಿ. ನಿಮ್ಮ ವರದಿಗಾರರು ಕೂಡ ಅದಕ್ಕೆ ಭೀಮನ್ಗೌಡ ಪಾಟೀಲ್ ಭಾಳ ಒಳ್ಳೆ ಕೆಲಸ ಮಾಡಿ, ಅವ್ರು ಏನೋ ಗೊತ್ತಿಲ್ಲ, ನನ್ನ ನೆನೆಸ್ಕೊಂಡ್ರು. ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ, ಈ ಹುಡುಗನೂ ಪರಿಚಯನೇ. ಬಟ್ ಇವ್ರು ಹೇಳಿದಾಗ ನಾನು ಫೋನ್ ಎತ್ತಿಲ್ಲ. ಕೊನೆ ವರದಿಗಾರ ಫೋನ್ ಮಾಡಿ ಏನು ಇಂಪಾರ್ಟೆಂಟ್ ಇರಬೇಕಂತ ಇದ್ದಾಗ ಭೀಮಂಗೌಡ್ರು ಹೇಳೋದು ಸತ್ಯನೇ ಇರುತ್ತೆ ಅಂತೇಳಿ ನಾನು ಇರಲಿಲ್ಲ. ಇಮಿಡಿಯೇಟ್ಲಿ ನಮ್ಮ ಹುಡುಗನ ಕಳಿಸಿ ನೋಡಿ ಇವ್ರನ್ನೆಲ್ಲ ಭೇಟಿ ಮಾಡಿ ಅವ್ರಿಗೆ ಆದಂಥ ರೇಷನ್ ಇರ್ಬೋದು, ಆ ಮನೆಗೆ ಏನು ಸಂಬಂಧಪಟ್ಟ ರಿಪೇರಿ ಇರ್ಬೋದು, ಕೆಲಸ ಇರ್ಬೋದು, ಈ ಮಳೆಗಾಲ ಬರೋದ್ರೊಳಗಡೆ ಮಾಡಿಸ್ಕೊಟ್ಟು. ಹಾಂ ಸರ್, 100% ಇಲ್ಲ, ಬೇಗನೆ ಅತಿ ಶೀಘ್ರ ನಾಳಿಂದನೇ ಅವ್ರ ಕೆಲಸ ಮಾಡಿ ಅಂತ ತಮ್ಮಲ್ಲಿ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಪಾ, ನೀನು ದೊಡ್ಡ ಮನ್ಸು ಮಾಡಿ ಕರ್ಕೊಂಬಂದಿದ್ದಕ್ಕೆ. ನೀನು ಓದಿದ್ದು? ನಾನು 10th ಆಗಿತ್ತು ಸರ್. 10th. ನೀನು ವರ್ಕ್ ನೌಕರಿ ಮಾಡ್ತೀನಿ ಅಂದೆ? ಗೋಲ್ಡ್ ಶಾಪ್ ಒಳಗೆ ವರ್ಕ್ ಮಾಡ್ತೀವಿ ಸರ್. ಅಂದ್ರೆ ನಮ್ಮ ರಿಲೇಷನ್ ನಮ್ಮ ಅಣ್ಣಾರ್ದ ಬಂಗಾರ ಅಂಗಡಿ ಇದೆ ಸರ್, ಅಲ್ಲಿ ವರ್ಕ್ ಮಾಡ್ತೀವಿ ಸರ್. ಏನು ನೀನು ಮಾಡ್ತೀಯಾ? ಇಲ್ಲರಿ, ಅಂದ್ರೆ ಸೇಲ್. ನಿಮ್ಮ ಸಂಘಟನೆ ಹೆಸರು ಹೇಳಿ. ನಿಮ್ಮ ಸಂಘಟನೆ ಹೆಸರು ಹೇಳಿ. ನೀನೇನು ಸಂಘಟನೆ? ಕ್ರಾಂತಿ ಸೇನಾ ಸಂಘಟನೆ ಅಂತೇಳಿ, ಜಿಲ್ಲಾ ಮಟ್ಟದ ಕ್ರಾಂತಿ ಸೇನಾ ಸಂಘಟನೆ. ಹಂಗೆಲ್ಲ ಕಟ್ಕೋತೀರಾ? ಯಾವ ಕ್ರಾಂತಿ? ಎಲ್ಲಿದೆ ಅದೇ? ಗದಗ ಜಿಲ್ಲೆ ಒಳಗಿದೆ ಸರ್. ಕರೆ ಯಾವ ಕ್ರಾಂತಿ? ಕ್ರಾಂತಿ ಸೇನಾ ಅಂತೇಳಿ ಇದು ಮಾಡಿದ್ವಿ ಸರ್. ಸುಮ್ಮನೆ ಹೆಸರು ಇಟ್ಕೊಂಬಿಟ್ರೆ ಆಗಲ್ಲ. ನೀನು ಈ ಥರ ಕರ್ಕೊಂಬಂದಿಯಲ್ಲ, ಅದೇ ಕ್ರಾಂತಿ. ನಾವೆಲ್ಲ ಕಾಲೇಜಿಗೆ ಹೋಗ್ತಿದ್ದ ಟೈಮಲ್ಲಿ ನಮಗೂ ಹೇಳೋರು, ಹಾಂ ಸರ್, ಇಂಥ ವರ್ಷದಲ್ಲಿ, ಇಂಥ ತಿಂಗಳಲ್ಲಿ, ಇಂಥ ದಿನ ಕ್ರಾಂತಿ ಅವತ್ತು ಅಂತ ಅನೌನ್ಸ್ ಮಾಡೋರು ನಮಗೆಲ್ಲ ಭಾಷಣದಲ್ಲಿ. ನಾವೆಲ್ಲ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಅಂತ ಚಪ್ಪಳೆ ಹೊಡ್ಕೊಂಡು ಕೂತಿರ್ತಿದ್ದೋ ನಾವು ಇದೇ ಥರ ಕೆಲವು ಸಂಘಟನೆಗಳಲ್ಲಿ ಇದ್ದಾಗ. ಆಮೇಲೆ ಗೊತ್ತಾಯಿತು ಎಲ್ಲ ಭಾಷಣ ಬಿಗಿಯವರೆಲ್ಲ ಕ್ರಾಂತಿ ಹೆಸರಲ್ಲಿ ಅವ್ರವ್ರು ಕ್ರಾಂತಿ ಆಗ್ತಿದ್ದಾರೆ ಅಷ್ಟೇ ಅಂತ. ಸೊ ನೀನು ಚೆನ್ನಾಗಿರಪ್ಪ, ಒಳ್ಳೇದಾಗಲಿ. ನಿಮ್ಮ ಕೈಲಿ ಏನಾಗುತ್ತೋ ಅದು ಮಾಡಿ. ನಿನಗೆ ಇಲ್ಲಿ ಅಲ್ಲಿಂದ ನಿನಗೆ ಸಂಬಂಧ ಅಲ್ಲ ಅವರು, ನೀನು ಊರಿನವ್ರಲ್ಲ. ನಮ್ಮ ಊರಿನವರು ಅಂದರೆ ಕೇರಿ ಅಷ್ಟೇ. ಮೂಲ ನಿಂದು ಯಾವುದೋ ಊರಿರುತ್ತೆ, ನಿಮ್ಮ ತಾತಂದು ಊರು, ಅವ್ರದ್ದು ಯಾವುದೋ ಊರಿರುತ್ತೆ. ಹೌದಾ? ಹೌದು ಸರ್. ನೀನು ಚಿಕ್ಕಪ್ಪನ ಮಕ್ಕಳಲ್ಲ, ಇಲ್ಲ ಸರ್, ಏನೂ ಅಲ್ಲ. ಆದರೆ ನೀನು ಅಲ್ಲಿಂದ ಆಸಕ್ತಿ ತೊಗೊಂಡು ಕರ್ಕೊಂಬಂದಿದೆಯಲ್ಲ, ಅದು ನೀನು ದೊಡ್ಡತನ ತೋರಿಸುತ್ತೆ. ಆ ದೊಡ್ಡತನ ಉಳಿಸ್ಕೊ. ಅದೇ ಅವ್ರು ಅಲ್ಲೇ ಹೇಳೋ ಸರ್, ದಿನ ಇದ್ರು ಅವ್ರು ನೋಡ್ತಾ ಇರ್ತೀವಿ. ಒಳ್ಳೇದು. ಭಾಳ ಆರ್ಥಿಕ ಪರಿಸ್ಥಿತಿ ಒಳಗೆ ಅದಾರ ಸರ್ ಅವರು. ಅವ್ರ ಯಜಮಾನ್ರು ಭಾಳ, ಅವ್ರಿಗೂ ಅನಾರೋಗ್ಯದಿಂದ ಅವರು ಭಾಳ ದಿನದಿಂದ ಅವ್ರಿಗೆ ಚಿಕಿತ್ಸೆ ಪಡಿತಾನೆ ಇದೆ ಸರ್. ಅವರೆಲ್ಲ ಹೋಗಿ ಎಲ್ಲ ತೋರಿಸಿ ಆಗೋಗಿದ್ದನ್ನು ಚಿಂತೆ ಮಾಡಿ ಪ್ರಯೋಜನ ಇಲ್ಲ ಸರ್. ನೀನು ಅಷ್ಟೇ, ಅವ್ರು ಓದೋರ ಬಗ್ಗೆ ಚಿಂತೆ ಮಾಡಿ ಪ್ರಯೋಜನ. ಮನಸ್ಸಲ್ಲಿ ಇಟ್ಕೊಳ್ಳೋದು ಬೇರೆ, ಬಟ್ ಅದನ್ನೇ ಚಿಂತೆ ಮಾಡ್ಕೊಂಡು ಕೂತ್ಕೊಳ್ಳೋದು ಬೇರೆ. ಕೂತ್ರೆ ಏನಾಗುತ್ತೆ? ಬರ್ತಾರಾ? ಹೌದು ಸರ್, ಬರಲ್ಲ. ಹಂಗಾಗಿ ಚೆನ್ನಾಗಿ ಮಾಡು ನೀನು, ಗೊತ್ತಾಯ್ತಾ? ತಾವು ಮಾಡಿಸ್ಕೊಂಡು ನನ್ನ ಕಡೆ ಒಂದು ಮಾತಾಡ್ತಾರೆ. ಆಮೇಲೆ ಪಬ್ಲಿಕ್ಟಿಗೆ ತಾವು ಮಾಡ್ತಾ ಇರೋದು ನಮ್ಮಂಥ ಯುವಕರಿಗೆ ಪ್ರೇರಣೆ, ಇನ್ಸ್ಪಿರೇಷನ್ನು.
ತಾವು ಬೆಳಕೊಂಡು ಮಾಡ್ತಾ ಇರೋದು ಬಹಳ ಖುಷಿ ಆಗುತ್ತೆ ಸರ್. ಫ್ಯಾಂಟಾಸ್ಟಿಕ್. ರಿಯಲಿ ನಾವು ಗ್ರೇಟ್ ಜಾಬ್ ಸರ್. ಇನ್ಸ್ಪೈರ್ಡ್. ಗ್ರೇಟ್ ಜಾಬ್ ಸರ್. ಒಳ್ಳೆಯದು. ಥ್ಯಾಂಕ್ ಯು ಇಬ್ಬರಿಗೂ, ನಿಮಗೂ ಥ್ಯಾಂಕ್ಸ್. ಕೊನೆ ಹಂತವನ್ನು ಮುಗಿಸಿ ನಾನು ಇವತ್ತಿನ ಕಾರ್ಯಕ್ರಮನ ಮುಗಿಸ್ತೀನಿ. ಮುಂದಿನ ವಾರ ನೋಡೋಣ ಏನಾಗುತ್ತೆ ಅಂತ. ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರ.